ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ಈ ವರ್ಷದ ಗಣೇಶನ ಹಬ್ಬ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಿತು. ಒಳ್ಳೆ ಮನಸ್ಸಿಂದ ಮಾಡೋ ಯಾವ ಕೆಲಸಕ್ಕೂ ವಿಘ್ನ ಬರಲ್ಲ ರೀ, ಎಲ್ಲ ಒಳ್ಳೇದೇ ಆಗುತ್ತೆ. ಓ, ನನಗೇನದು ಗೊತ್ತೇ ಇಲ್ಲ ನೋಡು. ನಾವೇನು ಇವತ್ತಿಂದ ಗಣೇಶನ ಹಬ್ಬ ಮಾಡ್ತಿದ್ದೀವನ? ನಾವು ಚಿಕ್ಕವನಿದ್ದಾಗಿಂದನೂ ನಮ್ಮನೇಲಿ ಗಣೇಶನ ಕೂರಿಸ್ತಾ ಇದ್ದೀವಿ ಅನ್ನೋದನ್ನ ಮರಿಬೇಡ. ಅದರಲ್ಲೂ ಗಣೇಶನ ಹಬ್ಬ ಅಂದ್ರೆ ಕಡುಬು, ಕರ್ಜಿಕಾಯಿ, ಮೋದಕ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ. ಅದು ಅಮ್ಮ ಯಾವಾಗ ಕೊಡ್ತಾಳೇನೋ, ಪೂಜೆ ಯಾವಾಗ ಮುಗಿಯುತ್ತೇನೋ ಅಂತ ಕಾಯ್ತಾ ಇರ್ತಿದ್ವಿ. ಏಯ್, ನಿಮ್ಮ ಚಿಕ್ಕಪ್ಪ ಹರೀಶ ಇದ್ದಾನಲ್ಲ, ಪೂಜೆಕ್ಕಿಂತ ಮುಂಚೆ 2 ಮೋದಕ ತಿಂದ್ಬಿಡ್ತಿದ್ದ. ಬರೀ ಅವ್ರು ಮಾತ್ರ ತಿಂತಿದ್ರಾ? ನೀವು ತಿಂತಾನೆ ಇರ್ಲಿಲ್ಲ ಬಾವ? ನನಗೆ ಈ ಪೂಜೆ ಪುನಸ್ಕಾರ ಇದ್ರ ಮೇಲೆಲ್ಲ ಭಯಂಕರ ಭಕ್ತಿ ಜಾಸ್ತಿ. ನಾನು ತಿಂತಾ ಇರಲಿಲ್ಲಪ್ಪ. ಸಾಕು, ಸುಮ್ಮನೆ ಇರು. ಲಕ್ಷ್ಮಿಗೆ ಗೊತ್ತಾಗದೆ ಇರೋ ಹಾಗೆ ಮೋದಕ ತಿಂತ ಇದ್ದಲ್ವಾ? ನಿನಗೂ ನೋಡು, ಗಣೇಶನ್ ಥರ ಮೊಟ್ಟೆ ಬಂದಿರೋದೆ ಇವಾಗ. ಹರೀಶ ಮನೆಯಲ್ಲಿಲ್ಲ ಅಂತ ಅವನ ಮೇಲೆ ಹೇಳಕ್ ಬಂದ್ಬಿಟ್ಟಿದ್ಯಾ? ಸಾಕು. ನಾನು ಮೋದಕ ತಿಂದದಕ್ಕಲ್ಲ ಹೊಟ್ಟೆ ಬಂದಿರೋದು. ಈ ಮನೆಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೀನಲ್ಲ, ಅದಕ್ಕೆ ಹೊಟ್ಟೆ ಬಂದಿರೋದು. ಹೌದು ರೀ ಪಾಪ, ನಿಮಗೆ ಯಾವಾಗಲೂ ಕೆಲಸ ಮಾಡೋದ್ರ ಬಗ್ಗೆನೇ ಯೋಚನೆ. ಮಲ್ಕೊಂಡಿದ್ದಾಗೂ ಕೂಡ ದುಡಿಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಲೋಚನೆನೇ ಇರುತ್ತೆ ಅಲ್ವಾ ರೀ? ಈ ಅಪ್ಪ ಅಮ್ಮ ಭಾವನ ಎಲ್ಲ ಬೆಳಗ್ಗೆನೆ ಗಣಪತಿ ಪೂಜೆ ಮಾಡಿ ಎಲ್ಲ ಹೊರಟ್ರಲ್ಲ, ಎಲ್ಲಿಗೆ? ಏನ್ರಿ ಹೊಸ್ದಾಗಿ ಕೇಳ್ತಿದ್ದೀರಾ? ಮನೇಲಿ ಗಣೇಶನ್ ಪೂಜೆ ಆದ್ಮೇಲೆ 21 ಕಡೆ ಗಣೇಶನ್ ದರ್ಶನ ಮಾಡ್ಕೊಂಬರೋ ಪದ್ಧತಿ ನಮ್ಮ ಮನೇಲಿ ಯಾವಾಗ್ಲೂ ಇದೆ. ಅದಕ್ಕೆ ಅತ್ತೆ ಮಾವ ಭಾವನ ಮತ್ತೆ ಖುಷಿನ ಕರ್ಕೊಂಡು ಗಣೇಶನ್ ದರ್ಶನ ಮಾಡಕ್ ಹೋಗಿದ್ದಾರೆ. ಓ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಅಲ್ಲ ಕಣೆ, ಇಲ್ಲೇ ಗಣಪತಿ ಇದೆ, ಇದಕ್ಕೆ 21 ನಮಸ್ಕಾರ ಮಾಡಿದ್ರೆ ಆಗಲ್ವಾ? ಅಲ್ಲಿ ಹೋಗಿ 21 ಗಣಪತಿ ನೋಡ್ಬೇಕಾ? ಏನ್ರಿ ಹೀಗೆ ಹೇಳ್ತೀರಾ? ಹಿರಿಯರು ಹಿಂದಿಂದ ಆಚರಿಸ್ಕೊಂಡ್ ಬಂದಿರೋ ಪದ್ಧತಿನ ಹಾಗೆಲ್ಲ ಬಿಡಕ್ಕಾಗತ್ತೇನ್ರಿ? ಅಷ್ಟೇ ಅಲ್ಲ, ಹಿರಿಯರು ಆಚರಿಸ್ಕೊಂಡ್ ಬಂದಿರೋ ಪದ್ಧತಿನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಅಕ್ಕ, ವಯಸ್ಸಲ್ಲಿದ್ದಾರೆ ಅಂತಂದ್ರೆ ಒಂದ್ ಮಾತು, ವಯಸ್ಸಾದ್ಮೇಲೆ ಅತ್ತೆ ಯಾಕೆ ಈ ತರ ಮಾಡ್ತಾರೆ? ಮೊದ್ಲೇ ಈ ಹಬ್ಬ ಹರಿದಿನ ಅಂತ ಬಂದ್ಬಿಟ್ರೆ ಅತ್ತೆ ಉಪವಾಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಬಂದ್ ಸುಸ್ತಾದ್ರೆ ಯಾವ ದೇವ್ರು ಬಂದು ನೋಡ್ಕೊಳಲ್ಲ, ನಾವೇ ನೋಡ್ಕೋಬೇಕು ತಾನೆ? ದೇವ್ರ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು ಸಿಂಚನ. ಇಷ್ಟಕ್ಕೂ ಅತ್ತೆ ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರೋದ್ರಿಂದಲೇ ನಾವೆಲ್ಲ ಚೆನ್ನಾಗಿರೋದು. ಈಗಲೂ ಅಷ್ಟೇ, ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಅತ್ತೆ ಗಣೇಶನ ದರ್ಶನಕ್ಕೆ ಹೋಗಿರೋದು. ಅಮ್ಮ, 21 ಗಣೇಶನ ಯಾಕೆ ನೋಡ್ಬೇಕು? ಅದಕ್ಕಿಂತ ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಯಾಕೆ ನೋಡಬಾರ್ದು? ನೋಡ್ಬಹುದು ಕಣ, ಆದ್ರೆ ಸಂಖ್ಯೆ 21ಕ್ಕೂ ಗಣೇಶನ್ಗೂ ಅವಿನಾಭಾವ ಸಂಬಂಧ ಇದೆ. 21ರಲ್ಲಿ ಬರೋ 2 ಮತ್ತೆ 1 ಕೂಡಿಸಿದಾಗ ಎಷ್ಟಾಗತ್ತೆ ಹೇಳು? 3 ಆಗತ್ತೆ. ಅದು ತಾರುಣ್ಯ, ಕ್ರಿಯಾಶೀಲತೆ, ನಿಷ್ಠೆ ಇವುಗಳನ್ನ ತೋರಿಸುತ್ತೆ.
ಅಷ್ಟೇ ಅಲ್ಲ ನಮ್ಗಳ ನಡುವೆ ಮನಸ್ತಾಪ ಬರದೇ ಇರೋ ಹಾಗೆ ನಾವೆಲ್ಲರೂ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋ ಬುದ್ಧಿನ ನಮ್ಮ ಮನಸ್ಸಲ್ಲಿ ಮೂಡೋ ಥರ ಮಾಡುತ್ತೆ. ಮಕ್ಕಳ ವಿಷಯ ಅಂತ ಬಂದಾಗ ಅವರಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸೋ ಥರ ಮಾಡುತ್ತೆ. ಅದಕ್ಕೆ ಯಾವಾಗಲೂ ಗಣೇಶನ ಮುಂದೆ 21 ಗರ್ಕೆ, 21 ಮೋದಕ, 21 ಕಡುಬು, 21 ಕರ್ಜಿಕಾಯಿ, ಹೀಗೆ ಎಲ್ಲನೂ 21 ಸಂಖ್ಯೆನಲ್ಲೇ ಇಡೋದು. ಇದು ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಅಜ್ಜಿ ಜೊತೆ ಹೋಗಿ 21 ಗಣೇಶನ ದರ್ಶನ ಮಾಡ್ಕೊಂಡ್ ಬರ್ತಿದ್ದೆ. ಕರೆಕ್ಟ್ ಆಗಿದೆ ಕಣ. ತಾಯಿಗೆ ತಕ್ಕ ಮಗ. ಅವಳು ದೊಡ್ಡ ಜ್ಯೋತಿಷಿ, ನೀನು ಅವಳು ಅಸಿಸ್ಟೆಂಟ್. ಸತ್ತು ಸಾಕು, ಸುಮ್ಮನೆ ಇರೋ. ಮಕ್ಕಳಿಗೆ ದೇವರ ಮೇಲೆ ಭಯ ಭಕ್ತಿ ಇರಬೇಕು, ಇಲ್ಲ ಅಂದರೆ ನಿನ್ನಂಗೆ. ಏನಜ್ಜಿ ನೀನು ಎಲ್ಲಾದ್ರೂ ನನ್ ಬುಡಕ್ಕೆ ಬರ್ತೀಯಲ್ಲ? ಅಮ್ಮ, ನಾನು ಅಲ್ಲಿರೋ ಮೋದಕ ತಗೊಂಡು ತಿನ್ಲಾ? ಬೇಡ ಕಣೋ, ಹಾಗೆ ಗಣೇಶನ ಮುಂದೆ ನೈವೇದ್ಯಕ್ಕಿಟ್ಟಿರೋ ಪದಾರ್ಥಗಳನ್ನ ತಿನ್ನಬಾರ್ದು. ಪ್ರಸಾದ ತಿನ್ಲಿ ಬಿಡಿ ಅಕ್ಕ, ಗಣಪತಿಗೆ ಮಕ್ಕಳಂದ್ರೆ ಇಷ್ಟ ಅಲ್ವಾ, ಅವ್ರು ತಗೊಂಡು ತಿಂದ್ರೆ ಏನು ತಪ್ಪು? ಹಾಗಲ್ಲ, ಗಣೇಶನ ವಿಸರ್ಜನೆ ಆಗೋವರೆಗೂ ಅವನ ಮುಂದೆ ಇಟ್ಟಿರೋ ಪದಾರ್ಥಗಳನ್ನ ತಿನ್ನಬಾರ್ದು. ಅವೆಲ್ಲ ಗಣೇಶನ್ಗೆ ಪ್ರಿಯವಾದ ತಿಂಡಿಗಳು. ಅದರಲ್ಲೂ ಗಣೇಶನ್ಗೆ ಮೋದಕ ಅಂದ್ರೆ ತುಂಬಾ ಇಷ್ಟವಾದ್ದು. ಅವನು ವಸ್ತುಗಳನ್ನ ಯಾರಾದ್ರೂ ತಗೊಂಡ್ರೆ ಸುಮ್ಮನೆ ಬಿಡ್ತಾನಾ? ಅದರಲ್ಲೂ ಮಕ್ಕಳೇನಾದ್ರೂ ತಗೊಂಡ್ರು ತಿಂದ್ರೆ ಅವ್ರ ವಿದ್ಯೆಗೆ ವಿಘ್ನ ಬರುತ್ತೆ ಅಂತ ಹೇಳ್ತಾರಪ್ಪ. ಹೋಗ್ಲು ಬಿಡು ಬೇಡ, ಮಗು ತಿನ್ನೋದಕ್ಕೆ ಕೇಳ್ತಾ ಇದೆ, ಒಳಗಡೆ ಹೋಗಿ ಮೋದಕ ತಂದ್ಕೊಡೆ. ಹಾಗೆ ಕಡುಬು ತಗೊಂಡ್ ಬಾ, ಎಲ್ಲರೂ ತಿನ್ನೋಣ. ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನ. ತಗೊಂಬರೆ ಬೇಗ. ಆಯ್ತು ರೀ, ತಗೊಂಬರ್ತೀನಿ. ಅಜಯ್, ಎಲ್ಲೇ ಈ ಮನೆ ಹಿರಿ ಮಗ? ಮೊನ್ನೆ ಹೊಸದಾಗಿ ಗಂಡು ಹೆಣ್ಣು ಮದುವೆ ಆಗಿದಾರಲ್ವಾ, ಎಲ್ಲಿ? ಮದುವೆ ಆದ್ಮೇಲೆ ಇದು ಮೊದಲನೇ ಹಬ್ಬ ಅಲ್ವೇನೋ, ಅದಕ್ಕೆ ಹೆಂಡ್ತಿನ ಕರ್ಕೊಂಡು ಮನೆಗೆ ಹೋಗಿದ್ದಾನೆ. ಹಾಗಾದ್ರೆ ಬರ್ತಾ ಚೆನ್ನಾಗಿ ತಿನ್ಕೊಂಡು ಎಲ್ಲ ತಗೊಂಡ್ಬರ್ತಾರೆ ಅನ್ಸುತ್ತಲ್ವಾ? ಸದ್ಯಕ್ಕೆ ನೀವೀಗ ಇದನ್ನ ಹೊಟ್ಟೆ ತುಂಬಾ ತಿನ್ನಿ, ಆಮೇಲೆ ಅವ್ನು ತರೋದನ್ನ ಕಣ್ ತುಂಬಾ ನೋಡೋರಂತೆ. ತಗೊಳ್ಳಿ. ತಗೊಳ್ಳೋ. ಅಮ್ಮ, ಮೋದಕ ತುಂಬಾ ಚೆನ್ನಾಗಿ ಮಾಡಿದ್ಯಾ. ನಾನೆಲ್ಲ ಕಣೋ ಮಾಡಿದ್ದು, ನಿಮ್ಮ ಅಜ್ಜಿ ಮಾಡಿದ್ದು. ಅದೇ ಅನ್ಕೊಂಡೆ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ. ಹಾಗಂತ ನಾನ್ ಮಾಡಿದ್ದನ್ನು ಇವನ್ ಇಷ್ಟಿಷ್ಟೇ ತಿಂದಿರೋ ಹಾಗೆ ನಾನಂತೂ ಯಾವತ್ತೂ ನೋಡಿಲ್ಲ. ಏ, ಸುಮ್ಮನೆ ತಮಾಷೆ ಹೇಳಿದೆ ಕಡೆ. ಹಬ್ಬದ ದಿನ ಎಲ್ಲರೂ ಖುಷಿಯಾಗಿರ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.